ಬಂದಾಗಿದೆ. ನೀವು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ನಿಲುವು ಏನು? ಇಡೀ ದೇಶ ಮತ್ತು ರಾಜ್ಯದ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ ವಿನಂತಿ ಮಾಡಬೇಕಲ್ಲ, ಏನು ಈ ಸರ್ಕಾರ 23ಕ್ಕೇನು ಆಯ್ಕೆ ಆದಂಥ ಕಾಂಗ್ರೆಸ್ ಸರ್ಕಾರ ಸೆಪ್ಟೆಂಬರಲ್ಲಿ UNIP ಅನ್ನೋದು ರದ್ದು ಮಾಡಿ TC ಕಂಬ ತಂತಿ ಎಲ್ಲ ರೈತರನ್ನ ತಗೋಬೇಕಂತೇಳಿ ಒಂದು ಆದೇಶ ಮಾಡಿ, ಇದರಿಂದ ನಮ್ಮ ರೈತ ಕುಲಕ್ಕೆ ಭಾಳ ಅನ್ಯಾಯ ಆಗ್ತದೆ ರೀ. ಯಾಕಂದ್ರೆ ಒಂದು TC ಕಂಬ ತಂತಿ ಎಲ್ಲ ನಾವು ತೊಗೋಬೇಕಾದ್ರೆ 3,80,000 3.5 ಲಕ್ಷ ಮಟ್ಟ ಹೋಗ್ತದೆ. ಇವತ್ತು ನಮ್ಮ ರೈತನ ಬೆಳೆಗೆ ದೇಶದಾಗ ಯಾವುದೂ ಒಂದು ಬೆಳೆ ಬಂದರೂ ಕೂಡ ಸರಿಯಾದ ರೀತಿ ಅಂತ ಕೊಡುವಂಥ ಕ್ರಮ ದಲಾಲ್ಗಳಿರ್ಬೋದು, ತರಕಾರಿ ಒಳಗೆ ಇವತ್ತು ಸೋಯಾಬೀನ್ ಇರ್ಬೋದು, ಇನ್ನುಳಿದ ಯಾವುದೂ ಬೆಳೆಗಳಿಗೂ ಸಹಿತ ವೈಜ್ಞಾನಿಕ ಬೆಂಬಲಗಳು ಇಲ್ಲ. ಇವತ್ತು ನಾವು TC ಕಂಬ ತಗೋದ್ರಿಂದ ನಮ್ಮ ರೈತ ಬೀದಿಗೆ ಬರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಕೈತಿ. ಅದಕ್ಕಾಗಿ ರಾಜ್ಯದ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ ವಿನಂತಿ ಮಾಡ್ಕೋತಾನೆ, ಏನು ಇವರು ಸೋಲಾರ್ದವ್ರಿಗೆ ಟೈಪ್ ಆಗಿದಾರಲ್ಲ ರಾಜ್ಯ ಸರ್ಕಾರ ಅದರ ವಿರುದ್ಧ ನಾವು ಸಿಡಿದದ್ದು ನಾವು ರಾಜ್ಯದ ರೈತರು ನಿಂತಾಗ ಮಾತ್ರ ನಾವು ಬದುಕ್ತೇವೆ. ಇಲ್ಲ ಅಂತಂದ್ರೆ ಏನು ಸೋಲಾರ್ ಏನು ಪ್ಲಾಂಟ್ಗೆ ಟೆಂಡರ್ ಸರ್ಕಾರ ಜೋಡಿ ಒಪ್ಪಂದ ಮಾಡ್ಕೋತಾರಲ್ಲ, ಅವರು ನಾವು ಆಯ್ಕೆ ಮಾಡಿದಂಥ ಒಂದು 224 MLAಗಳಿಗೆ ಸರ್ಕಾರಕ್ಕೆ ನಾವು ರೊಕ್ಕ ಮಾಡಿಕೊಡುವಂಥ ಕೆಲಸ ಆಕೈತಿ. ಇಂತಿಷ್ಟು ನೀವು ರೊಕ್ಕ ಕೊಡ್ರಿ, ರೈತರ ಜೋಡಿ ಕೊಡ್ಲಿ ಕುಡುಗೋಲ್ಲ ತೊಗೊಂಡು ನೀವು ಬಡದಾಡ್ರಿ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡುವಂಥ ಕೆಲಸ ಈ ನಾವು ಆಯ್ಕೆ ಮಾಡಿದ 224 ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದಂಥ ಆ ಸರ್ಕಾರದ್ದು ಈ ನಡೆ ಆಗೈತಿ. ಇದನ್ನು ನಾವು ತಪ್ಪಿಸ್ಬೇಕು ಅಂತಂದ್ರೆ ಇಡೀ ರಾಜ್ಯದ ರೈತರು ನಾವು ಎಚ್ಚೆತ್ಕೊಂಡು ಉಗ್ರವಾದ ಹೋರಾಟ ನಾವು ಬೀದಿಗೆ ಬಂದು ಮಾಡಿದ್ರೆ ಮಾತ್ರ ಸಾಧ್ಯ ಐತಿ. ಇಲ್ಲ ಅಂತಂದ್ರೆ ನಾವು ಎಲ್ಲ ಕಡೆ ರೊಕ್ಕ ಕೊಟ್ಕೊತ ಹೋಗಿ ಇಡೀ ರಾಜ್ಯ ಮತ್ತು ದೇಶದ ರೈತಾಪಿನ ತುಳಿಯುವಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾವಂತೇಳಿ ಈ ಸಂದರ್ಭದಲ್ಲಿ ನಾ ಮಾಧ್ಯಮ ಮೂಲಕ ಹೇಳಕ್ಕೆ ಬಯಸ್ತೇನೆ. ಜನಪ್ರತಿನಿಧಿಗಳು ಈ ಬಗ್ಗೆ ಯಾಕೆ ಮೌನ ಆಗಿದ್ದಾರೆ ಏನು ಸರ? ಜನಪ್ರತಿನಿಧಿಗಳು ತಮ್ಮ ಕೆಲಸಗಳೇನ ನಮಗೆ ಏನು ಕ್ಷೇತ್ರದಾಗ ಆಯ್ಕೆ ಮಾಡಿದಂಥ ಸರ್ವಾಂಗೀಣ ಜನ ಏನು ಆಯ್ಕೆ ಮಾಡಿ ಕಳಿಸಿದಾರು, ಅವರಿಗೆ ಯಾವ್ಯಾವ ಇಲಾಖೆದೊಳಗೆ ಅನ್ಯಾಯ ಆಗತೈತಿ, ಯಾವ್ಯಾವ ಇಲಾಖೆದಿಂದ ಅಲ್ಲಿ ಕ್ಷೇತ್ರದಾನ ಸರ್ವಾಂಗೀಣ ರೈತ ಕುಲಕ್ಕೆ ಸವಲತ್ತುಗಳು ಬರವಲ್ಲು, ಅದನ್ನು ಯಾವ ರೀತಿ ನಾವು ಅಧಿಕಾರಿಗೆ ಹೇಳಿ ಅದನ್ನು ಸರಿಯಾದ ಸವಲತ್ತು ಆ ರೈತ ಕುಲಕ್ಕೆ ಕೊಡಬೇಕನ್ನುವಂಥ ನೈತಿಕತೆ ಇರುವಂಥ MLAಗಳು 224 ಕ್ಷೇತ್ರದಾಗಿಲ್ಲ, 224 MLAಗಳು ಇಲ್ಲ ಸರ್. ಇವತ್ತು ಅವ್ರ ನಡೆ ಏನಾಗೈತಿ, ನಾವು ಹೆಂಗೆ ರೊಕ್ಕ ಗಳಿಸ್ಬೇಕು, ನಮ್ಮ ಅಣ್ಣತಮ್ಮರು ಬೀಗರು ಬೀಜರು ನಾವು ಹೆಂಗೆ ಅವ್ರನ್ನ ಮೇಲಿಡಬೇಕು ಮತ್ತು ನಾವು ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದು ತಮ್ಮ ಹೊಟ್ಟೆ ತುಂಬ್ಕೋ ವಿಚಾರ ಮಾಡತ್ತಾರವಿನ. ಆದರೆ ಕ್ಷೇತ್ರದಾಗ ಆಯ್ಕೆ ಮಾಡಿದಂಥ ಜನರನ್ನ ಮಾತ್ರ ತುಳಿಯುವಂಥ ಧಿಕ್ಕರಿಸುವಂಥ ಕೆಲಸ ಈ ಜನಪ್ರತಿನಿಧಿಗಳು ಮಾಡತ್ತಾರೆ ಸರ್. ಈಗೇನು ಹೋರಾಟ ಮಾಡ್ತಾರೆ ಅಥವಾ ಫಸ್ಟ್ ಮನವಿ ಕೊಡ್ತಾರೆ ಏನು ಸರ್? ಈಗ ಆಲ್ರೆಡಿ ಪೂರ್ವದಲ್ಲಿನೂ ನಮಗೆ ಈಗ 1 ವರ್ಷದಿಂದ 1.5 ವರ್ಷದಿಂದ ಇದೇ ಎಸ್ಕಾಮ್ SC ಅವ್ರ ಮುಖಾಂತರ ಎಸ್ಕಾಮ್ ಅಧಿಕಾರಿಗಳು ಇಲಾಖೆ ಮುಖಾಂತರ ಒಂದು ಫೋನ್ ಬಂದಿತ್ತು ನಮಗೆ, ಸೋಲಾರ್ ಟ್ರೈನಿಂಗ್ ಐತ್ರಿ, ನೀವು ಬೆಂಗಳೂರಿಗೆ ಬರ್ರಿ ಸರ್ಕಾರದ ಖರ್ಚು ಅಂತೇಳಿ. ನಾವು ಹೋಗಂಗಿಲ್ಲ ಅಂತಂದು ಸರ. ಯಾಕಂದ್ರೆ ವಿದ್ಯುತ್ ಸರ ಶಾಶ್ವತವಾದಂಥ ಲೈನ್ ನಮ್ಮ ರೈತರಿಗೆ. ಈ ಸೋಲಾರ್ ಸರ ಇದ್ರದ್ದು 10 ವರ್ಷದ ಮೇಲೆ ಈಗ ಅವ್ರು ಸಬ್ಸಿಡಿ ಕೊಟ್ಟು ಏನೋ ಆಸೆ ಕೊಡು. ಈಗ ಮೋದಿಜಿ ಮಾಡಿಲ್ರಿ ಸಿಲಿಂಡ್ರ್ಗಳ್ನ. ಮೊದಲ ನಮ್ಮ ಗ್ರಾಮೀಣ ಭಾಗದಾಗ ಬಡ ಜನರು ಅಲ್ಲೇ ಸೌದೆಗಳ್ನ ಅವನ್ನ ಕಟ್ಟಿಗೆನ ಉರಿ ಹಚ್ಕ್ಯಾರ ಅಡುಗೆ ಮಾಡುವಂಥ ಕೆಲಸ ನಿರ್ಮಾಣ ಆಕ್ಕಿತ್ತು. ಈಗ ಅದನ್ನು ಫ್ರೀ ಕೊಟ್ರೆ ಸಿಲಿಂಡ್ರ್, ಈಗ ಫುಲ್ ರೊಕ್ಕ ಮಾಡಿರಿ. ಹಂಗೆ ಇದನ್ನು ನಮ್ಮನ್ನು ಸೋಲಾರ್ ಕೊಟ್ಟು ಈ ಸೋಲಾರ್ಗೆ ಅಟ್ಯಾಚ್ ಮಾಡಿ ಹಿಂದಗಡೆ ವಿದ್ಯುತ್ ಕಂಬ ತಂತಿ ನಾವ ತಗೋಂಗೆ ಮಾಡಿ ನಮ್ಮ ರೈತಾಪಿನ ಪೂರ್ತಿ ಮ್ಯಾಲೆ ಹೇಳ್ದಂಥ ಪರಿಸ್ಥಿತಿ ತರುವಂಥ ಕೆಲಸ ಈ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಮಾಡತ್ತಾರೆ. ಯಾಕಂದ್ರೆ ರೈತಾಪಿ ಆರ್ಥಿಕ ಪರಿಸ್ಥಿತಿ ಚಲೋ ಆದ್ರೆ ನಮಗೆ ಉಳಿಗಾಲಿಲ್ಲ ಅಂದ್ರೆ ಅವರು 1980 82 ನೆನಪು ಪಕ್ಕ ಬರಾಕತ್ತವ್ರು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಇನ್ನೂ ಮಟನೂ ಜಾರಿ ತಗೋರು. ಮತ್ತು ಪ್ರೊಫೆಸರ್ ನಂಜುಲ್ ಸ್ವಾಮಿ ಅವರು ನಮಗೆ ಒಂದು ಗುರುಗಳವರು, ರೈತ ಕುಲಕ್ಕನ ಗುರುಗಳವರು.
ಯಾಕಂದ್ರೆ ಆಗಿನ ಟೈಮ್ದಾಗ ನಮ್ಮ ರೈತರನ್ನ ಟ್ಯಾಕ್ಟ್ರಿ ಮೇಲೆ ಹತ್ತಿರು ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸರ ಮುಖಾಂತರ ಮಾಡಿದ್ರು. ಆದರೆ ಅವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಿಷ್ಠ ಶ್ರದ್ಧೆಯಿಂದ ಇಡೀ ರೈತಾಪಿ ಕುಲಕ್ಕೆ ಬೆನ್ನಿಗೆ ನಿಂತ್ಕ್ಯಾರ. ವಿಧಾನಸಭಾನ ನಡುಗುವಂಥ ಕೆಲಸ, ಸರ್ಕಾರನೇ ಕೆಡುವಂಥ ಕೆಲಸ ಅವ್ರು ಮಾಡಿ ನಮಗೆ ಅಲ್ಪ ಸ್ವಲ್ಪ ಅವ್ರು ದಾರಿ ಮಾಡಿಕೊಟ್ಟಾರ. ಆ ದಾರಿ ಒಳಗನ ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಮ ನ್ಯಾಯ ನಾವು ರೈತ ಕುಲ ನಾವು ಪಡ್ಕೋತೇವೆ ಅಂತೇಳಿ ಇವತ್ತು ನಾವು ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ. ರವಿ ಪಾಟೀಲ್, ನಿಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ.